ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರ ಸಂದೇಶ ಮತ್ತು ತತ್ವಾದರ್ಶಗಳಿಂದ ತಿಳಿಸಿಕೊಡುವ ಪ್ರವಾದಿಗಳ ಕುರಿತಾದ ತಪ್ಪು ಕಲ್ಪನೆಗಳಿಂದ ದೂರ ಮಾಡುವ ಮೂಲಕ ಸಮಾಜದ ಸೌಹಾರ್ದತೆಯಿಂದ ಬಲಪಡಿಸುವ ಪ್ರಮುಖ ಚಿಂತನೆಗಳಡಿ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯಿಂದ ರಾಜ್ಯಾದ್ಯಂತ ಮುಹಮ್ಮದ್ ಪೈಗಂಬರ್ ಅವರ ಜೀವನ ಸಂದೇಶ ಅಭಿಯಾನ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಮೈಸೂರು ವಲಯ ಸಂಚಾಲಕರಾದ ಯು ಅಬ್ದುಲ್ ಸಲಾಂ ಅವರು ಈ ಕುರಿತು ಮಾಹಿತಿ ನೀಡಿ, ಯಾವುದೇ ಧರ್ಮಗಳಲ್ಲಿನ ಸಂತರು, ಪ್ರವಾದಿಗಳು ಒಂದು ಧರ್ಮಕ್ಕೆ ಸೀಮಿತರಾದವರಲ್ಲ, ಇಡೀ ಮನುಕುಲಕ್ಕೆ ಸೇರಿದವರಾಗಿದ್ದಾರೆ. ಈ ಹಿನ್ನೆಲೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿದ್ದು, ಅದನ್ನು ಜನಮಾನಸಕ್ಕೆ ತಲುಪಿಸುವ ಚಿಂತನೆಗಳಡಿ ಅಭಿಯಾನವನ್ನು ಆಯೋಜಿಸಿಕೊಂಡು ಬರಲಾಗ್ತಾ ಇದೆ ಎಂದು ತಿಳಿಸಿದರು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರು ಪ್ರವಾದಿಗಳಾಗುವುದಕ್ಕೂ ಮುನ್ನ ಮತ್ತು ನಂತರವೂ ನ್ಯಾಯಕ್ಕಾಗಿ ಹೋರಾಟಗಳನ್ನು ನಡೆಸಿಕೊಂಡು ಬಂದಂಥವರು. ಎಲ್ಲ ವ್ಯವಸ್ಥೆಗಳ ಬುನಾದಿಯೇ ನ್ಯಾಯವಾಗಿದೆ. ಎಲ್ಲಿ ನ್ಯಾಯ ಪರಿಪಾಲನೆ ಸಾಧ್ಯವಾಗುವುದಿಲ್ಲವೋ ಅಲ್ಲಿ ಗೊಂದಲ, ಅಶಾಂತಿ ಮೂಡುತ್ತದೆ ಎಂದು ತಿಳಿಸಿ, ಇಂದಿನ ಸಮಾಜದಲ್ಲಿ ಸಾಮರಸ್ಯದ ಬದುಕು ಮರೀಚಿಕೆಯಾಗ್ತಾ ಇದೆ. ಈ ಹಿನ್ನೆಲೆ ಪ್ರವಾದಿಗಳ ಸಂದೇಶವನ್ನು ಸಾರುವ ಮತ್ತು ಅವರೊಂದಿಗಿನ ತಪ್ಪು ಭಾವನೆಗಳನ್ನು ಹೋಗಲಾಡಿಸುವ ಚಿಂತನೆ ಅಭಿಯಾನದ್ದಾಗಿದೆ ಎಂದು ಹೇಳಿದರು. ಈ ಬಾರಿ ನ್ಯಾಯದ ಹರಿಕಾರ ಎನ್ನುವ ಘೋಷವಾಕ್ಯದೊಂದಿಗೆ ಮುಹಮ್ಮದ್ ಪೈಗಂಬರ್ ಅವರ ಸಂದೇಶ ಅಭಿಯಾನ ರಾಜ್ಯವ್ಯಾಪಿ ಇದೇ ಸೆಪ್ಟೆಂಬರ್ ತಿಂಗಳಿನ ಉದ್ದಕ್ಕೂ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಅಭಿಯಾನದ ಅಂಗವಾಗಿ ವಿಚಾರಗೋಷ್ಠಿಗಳು, ಸ್ವಚ್ಛತಾ ಕಾರ್ಯ, ಪ್ರಬಂಧ, ಭಾಷಣ, ಗಣ್ಯರ ಮತ್ತು ಜನರ ಭೇಟಿ, ಸಮಾವೇಶ, ಜಾಥಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ಎಂದು ಹೇಳಿದರು. ನ್ಯಾಯ ಮರೀಚಿಕೆಯಾಗಿ ನಾವು ಕಾಣ್ತಾ ಇದ್ದೇವೆ. ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಒಂದು ನ್ಯಾಯ ಅಂತಹ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದ್ದರಿಂದ ಎಲ್ಲರಿಗೂ ನ್ಯಾಯ ಲಭಿಸಬೇಕು, ನ್ಯಾಯಯುತವಾದಂತಹ ಒಂದು ಸಮಾಜ ನಿರ್ಮಾಣವಾಗಬೇಕು ಎಂಬ ಉದ್ದೇಶದಿಂದ ಪ್ರವಾದಿಯ ಬೋಧನೆಗಳನ್ನು ಮುಂದಿಟ್ಟುಕೊಂಡು ನಾವು ಈ ಅಭಿಯಾನವನ್ನು ರಾಜ್ಯದಾದ್ಯಂತ ನಾವು ಅದನ್ನು ಆಚರಿಸ್ತಾ ಇದ್ದೇವೆ. ಈ ಅಭಿಯಾನ ಸಂದರ್ಭದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ತಾ ಇದ್ದೇವೆ. ವಿಚಾರಗೋಷ್ಠಿ, ವಿಚಾರ ಸಂಕಿರಣ, ಸಮಾಜ ಸೇವಾ ಕಾರ್ಯಗಳು, ಸ್ವಚ್ಛತಾ ಕಾರ್ಯಗಳು, ಮಕ್ಕಳಿಗಾಗಿ ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಅದೇ ರೀತಿ ಗಣ್ಯರನ್ನು ಭೇಟಿಯಾಗುವಂತಹದ್ದು, ಜನಸಾಮಾನ್ಯರನ್ನು ಭೇಟಿಯಾಗುವಂತಹದ್ದು, ಅದೇ ರೀತಿ ಸೀರತ್ ಸಮಾವೇಶಗಳು, ಕಾಲ್ನಡಿಗೆ ಜಾಥಾಗಳು, ಇಂತಹ ವಿವಿಧ ಕಾರ್ಯಕ್ರಮಗಳನ್ನು ನಾವು ಸಂಘಟಿಸಿ ಈ ಸಂದೇಶವನ್ನು ಜನರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ಇದನ್ನು ಎಲ್ಲರಿಗೂ ತಲುಪಿಸುವಂತಹ ಪ್ರಯತ್ನ ನಿಮ್ಮಿಂದಲೂ ಕೂಡ ಆಗಬೇಕು ಅಂತ ಹೇಳಿ ನಿಮ್ಮೊಂದಿಗೆ ನಾನು ವಿನಂತಿಸ್ತಾ ಇದ್ದೇನೆ. ಇನ್ನು ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯ ಜಿಲ್ಲಾ ಸಂಚಾಲಕ CH ಅಫ್ಸರ್ ಮಾತನಾಡಿ, ಅಭಿಯಾನದ ಅಂಗವಾಗಿ ಸೆಪ್ಟೆಂಬರ್ 27ರಂದು ಸಂಜೆ 5:30ಕ್ಕೆ ಕುಶಾಲನಗರದ BJT ಸಭಾಂಗಣದಲ್ಲಿ ಕೃತಿಗಳ ಬಿಡುಗಡೆ ಮತ್ತು ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಮಟ್ಟದಲ್ಲಿ ನಾವು ಕೃತಿಗಳ ಬಿಡುಗಡೆ ಮತ್ತು ಪುಸ್ತಕ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ತಿಂಗಳು ಸೆಪ್ಟೆಂಬರ್ 27ರಂದು ಶನಿವಾರ ಸಂಜೆ 5:30ರಿಂದ ಪ್ರಾರಂಭವಾಗಿ 9 ಗಂಟೆ ತನಕ ಕಾರ್ಯಕ್ರಮ ನಡೆಯಲಿದೆ. ಅದರ ಎರಡನೇ ಭಾಗವಾಗಿ ದೊಡ್ಡ ಒಂದು ಸೀರತ್ ಸಮಾವೇಶವನ್ನು ನಾವು ಏರ್ಪಡಿಸಿದ್ದೇವೆ. ಸೆಪ್ಟೆಂಬರ್ 27 ಅದು BJT ಕಂಫರ್ಟ್ಸ್ ಹಾಲ್ನಲ್ಲಿ ಕುಶಾಲನಗರ ಸಂಜೆ 5:30ರಿಂದ 9 ಗಂಟೆ ತನಕ ನಡೆಯಲಿದೆ. ಕೃತಿಗಳ ಬಿಡುಗಡೆ ಮತ್ತು ಪುಸ್ತಕ ಪ್ರದರ್ಶನ ಕಾರ್ಯಕ್ರಮ. ಅದೇ ರೀತಿ 7 ಗಂಟೆ ನಂತರ ಸೀರತ್ ಸಮಾವೇಶವನ್ನು ನಾವು ಏರ್ಪಡಿಸಿದ್ದೇವೆ. ಆ ಕಾರ್ಯಕ್ರಮದಲ್ಲಿ, ಆ ಸಮಾವೇಶದಲ್ಲಿ ಜಿಲ್ಲೆಯ ಸಾಮಾಜಿಕ ಚಿಂತಕರು, ಧಾರ್ಮಿಕ ವಿದ್ವಾಂಸರು ಹಾಗೂ ಜನಪ್ರತಿನಿಧಿಗಳು ಕೂಡ ಭಾಗವಹಿಸಲಿದ್ದಾರೆ. ಸಂಘಟನೆಯ ಮಡಿಕೇರಿ ಏರಿಯಾ ಸ್ಥಾನೀಯ ಸಮಿತಿ ಅಧ್ಯಕ್ಷರಾದ GH ಮೊಹಮ್ಮದ್ ಹನೀಫ್ ಮಾತನಾಡಿ, ಅಭಿಯಾನದ ಪ್ರಯುಕ್ತ ವಿಚಾರ ವಿನಿಮಯ, ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿನ ಹಿರಿಯರೊಂದಿಗೆ ಮಾತನಾಡಿ ಅವರಲ್ಲಿ ಜೀವನೋತ್ಸಾಹ ತುಂಬುವ ಪ್ರಯತ್ನ ನಡೆಸುವುದು ಸೇರಿದಂತೆ ಗಣ್ಯರ ಸಭೆಗಳನ್ನು ಆಯೋಜಿಸಲು ಉದ್ದೇಶಿಸಿರುವುದಾಗಿ ತಿಳಿಸಿದರು. ಅದಲ್ಲದೆ 3 ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಗಳಿಗೆ ಭೇಟಿ ಹಾಗೂ ವಿಚಾರ ವಿನಿಮಯ ಕಾರ್ಯಕ್ರಮ ಮತ್ತು ಗಣ್ಯರ ಸಭೆಗಳನ್ನು ಆಯೋಜಿಸಲು ತೀರ್ಮಾನಿಸಿದೆ. ಇಲ್ಲಿ ಏನಂತ ಹೇಳಿದರೆ, ಪ್ರವಾದಿ ಅವರು ವೃದ್ಧರು ಮತ್ತು ಅನಾಥರ ಬಗ್ಗೆ ಬಹಳ ಕಾಳಜಿಯನ್ನು ಇಟ್ಟುಕೊಂಡವರು. ಅನಾಥ ಮತ್ತು ವೃದ್ಧರ ಸಂರಕ್ಷಣೆಯನ್ನು ಸಮಾಜದ ಮೇಲೆ, ಅವರ ಪೋಷಕರ ಮೇಲೆ, ಅವರ ಮಕ್ಕಳ ಮೇಲೆ ಅದನ್ನು ಯಾವ ರೀತಿ ಮಾಡಬೇಕಂತ ಅದನ್ನು ಕಲಿಸಿಕೊಟ್ಟವರು.
ಅದಲ್ಲದೆ ಎಲ್ಲ ಕಾರ್ಯ ಈ ಸಂದರ್ಭ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆಯ ಪದಾಧಿಕಾರಿಗಳು ಶಾಂತಿ ಪ್ರಕಾಶನದಿಂದ ಹೊರತರಲಾಗಿರುವ ಪ್ರವಾದಿ ಮುಹಮ್ಮದರನ್ನ ಅರಿಯಿರಿ ಮತ್ತು ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮುಹಮ್ಮದರ ಆದರ್ಶದ ಔಚಿತ್ಯ ಎನ್ನುವ 2 ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ಗೋಷ್ಠಿಯಲ್ಲಿ ಸಂಘಟನೆಯ ಮಡಿಕೇರಿ ಏರಿಯಾ ಸಂಚಾಲಕರಾದ ಎಂಎಚ್ ಮೊಹಮ್ಮದ್ ಮುಸ್ತಫಾ, ಸ್ಥಾನೀಯ ಸಮಿತಿ ಸದಸ್ಯ ಎಂಎ ಮುಸ್ತಫಾ ಪಾಲ್ಗೊಂಡಿದ್ದರು.